ನಮಸ್ಕಾರ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ. ಬಹಳ ವಿಷಾದದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ, ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಏನು ನಮ್ಮ ಈ ಕಿತ್ತೂರು ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಒಂದು ಜನರ ಬೇಡಿಕೆ ಇತ್ತು. ಸ್ವಾತಂತ್ರ್ಯದ ಬೆಳ್ಳಿಚಕ್ಕಿ ಚೆನ್ನಮ್ಮ, ಬಂಟ ರಾಯಣ್ಣ, ಅಮಟೂರು ಬಾಳಪ್ಪನವರ ಒಂದು ಸ್ಮರಣಾರ್ಥಕವಾಗಿ ಮತ್ತು ಆ ಸೈನ್ಯದ ಒಂದು ಸ್ಮರಣಾರ್ಥಕವಾಗಿ ಏನು 1824ರಲ್ಲಿ ಬ್ರಿಟಿಷ್ ಠಾಕ್ರೆಯನ್ನು ಕೊಂದಂಥ ಬಾಳಪ್ಪನವರು ಗುಂಡಿಕ್ಕಿ ಕೊಂದಂಥ ದಿನವನ್ನು ವಿಜಯೋತ್ಸವವನ್ನು ಆಗಿ ಆಚರಿಸಿದಂಥ ಅಂದಿನಿಂದ ಇವತ್ತಿನವರೆಗೂ ವಿಜಯೋತ್ಸವವನ್ನು ಆಚರಿಸ್ಕೊಂಡು ಬರಬೇಕು ಅಂಥೇಳಿ ಏನು ಕನ್ನಡಿಗರ ಬೇಡಿಕೆ ಇತ್ತು. ಆ ಕನ್ನಡಿಗರ ಬೇಡಿಕೆಗೆ ಅನುಗುಣವಾಗಿ ಕರ್ನಾಟಕ ಸರ್ಕಾರ 3 ದಿನಗಳ ಕಾಲ ನಮ್ಮ ಕಿತ್ತೂರು ಉತ್ಸವವನ್ನು ಜಾರಿಗೆ ಮಾಡ್ತಾ ಇದೆ. ಕಿತ್ತೂರು ಉತ್ಸವ ಆಗಬೇಕಾಗಿರೋದು ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸೋದು, ಕನ್ನಡತನವನ್ನು ಬೆಳೆಸೋದು, ಸ್ವಾಭಿಮಾನವನ್ನು ಬೆಳೆಸೋದು ಮತ್ತು ದೇಶಾಭಿಮಾನವನ್ನು ಜನರಲ್ಲಿ ಬಿತ್ತುವಂಥ ಕೆಲಸ ಆ ಒಂದು ಕಿತ್ತೂರು ಉತ್ಸವದಲ್ಲಿ ಆಗಬೇಕು. ಅಲ್ಲಿ ಕನ್ನಡದ ಜನಪದದ ಮತ್ತು ಕನ್ನಡ ಸಂಸ್ಕೃತಿಯನ್ನು ಬಿತ್ತು ಕೆಲಸ ಮತ್ತಷ್ಟು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆಗಬೇಕಾಗಿತ್ತು. ಆದರೆ ನಿನ್ನೆ ಮಾತ್ರ ನೋಡಿದರೆ ನಮ್ಮ ಬೆಳಗಾವಿಯ SP ಅವರಾದಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದವರ ನಡವಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂತಂದ್ರೆ ಯಾವುದೋ ನೀವು ಮುಂಬೈದಿಂದ ಕರ್ಕೊಂಡು ಬಂದಂಥ ಕಲಾವಿದರಿಗೆ ಆದ್ಯತೆಯನ್ನು ನೀಡಿ ಸ್ಥಳೀಯವಾಗಿ ದೊರೆತಂಥ ನಮ್ಮ ಏನು ಹನುಮಂತ್ ಲಮಾಣಿ ಇದ್ದಾರೆ ಅಂಥ ಕಲಾವಿದರನ್ನ ಕಡೆಗಣಿಸ ಕೆಲಸ ಮಾಡ್ತಾ ಇದ್ರೆ, ಕನ್ನಡ ಕಲಾವಿದರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಿದ್ರಿ. ಇಂಥ ಕೆಲಸವನ್ನ ಯಾಕೆ ನೀವು ಮಾಡ್ತಾ ಇದ್ರೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಏನು ನೀವು ನಿಮ್ಮ ಕೆಲಸ ಏನ್ರಿ ಸರ್? ಅಲ್ಲಿ ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ಭದ್ರತೆ ಕೊಡಬೇಕಾಗಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಲಸ. ಅವರು ಕಲಾವಿದರಿಗೆ ಕಾರ್ಯಕ್ರಮ ಕೊಡುವಂತ ಕೆಲಸ ಅವ್ರು ಮಾಡ್ತಾರೆ. ಒಬ್ಬ ಹೆಣ್ಮಗಳ ಉಪನಿರ್ದೇಶಕಿ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಂತಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು? ಅದು ತುಂಬಿದ ಸಭೆಯಲ್ಲಿ ಒಬ್ಬ ಸರ್ಕಾರಿ ನೌಕರರಿಗೆ, ಒಬ್ಬ ಸರ್ಕಾರಿ ಕನ್ನಡ ಮತ್ತು ಸರ್ಕಾರಿ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿಗೆ ನೀವು ನಿಮ್ಮ ದರ್ಪವನ್ನು ತೋರಿಸಬೇಕಾಯ್ತಂತಂದ್ರೆ ಇನ್ನು ಸಾಮಾನ್ಯ ಜನರ ಮೇಲೆ ನೀವು ಯಾವ ದರ್ಪವನ್ನು ತೋರಿಸಬಹುದು? ಈ ಹಿಂದೆ ಕೂಡ ಕಿತ್ತೂರು ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಬೇಕಾದ್ರೆ ಅಂತಂದ್ರೆ ಆ ರೈತರನ್ನ ಸಡ್ಡು ಹೊಡೆದಂತ ಕೆಲಸ ನೀವು ಮಾಡ್ತಾ ಇದ್ರಿ. ಇಂಥ ದರ್ಪವ, ಇಂಥ ಒಂದು ಅಧಿಕಾರದ ಮದವನ್ನ ನೀವು ತಲೆಗೇರಿಸಿಕೊಡ್ಬೇಡ್ರಿ. ತಮ್ಮಲ್ಲಿ ಕಳಕಳಿ ನಾವು ಮನವಿ ಮಾಡ್ಕೊಳ್ತೀವಿ. ನೀವು ಏನಾದರೂ ನಿಮ್ಗೆ ಹಿಂದಿ ಹಾಡು ಬೇಕಾಗಿತ್ತಂತಾರೆ ನಿಮ್ಮ ಮನೆಯಲ್ಲಿ ಹಾಕೊಳ್ರಿ, ಬೇಡ ಅಂತ ಇಲ್ಲ. ಆದರೆ ಸರ್ಕಾರಿ ವೆಚ್ಚದಲ್ಲಿ ಮಾಡಿ, ಸರ್ಕಾರಿ ವೆಚ್ಚದಲ್ಲಿ ಹಿಂದಿ ಗಾಯಕರನ್ನ ತಂದು ಕನ್ನಡ ಕಲಾವಿದರನ್ನ ಕೊಲೆ ಮಾಡುವಂತ ಕೆಲಸ ನಿಮ್ಮಿಂದ ಆಗಬಾರ್ದು. ನಿಮಗೆ ಕರ್ನಾಟಕ ಸರ್ಕಾರ ನಾವು ಸಂಬಳವನ್ನು ಕೊಡ್ತಾ ಇದ್ದೀವಿ. ಕನ್ನಡ ಜನರ ತೆರಿಗೆ ಹಣದಿಂದ ನೀವು ಸಂಬಳವನ್ನು ತಗೊಳ್ತಾ ಇದ್ದೀರಿ. ಕನ್ನಡ ಕಲಾವಿದರನ್ನ ಬೆಳೆಸುವಂತ ಕೆಲಸ ಇಲ್ಲಿ ಅಧಿಕಾರಿಗಳದಾಗಬೇಕು. ಅದು ನಿಮ್ಮ ಆದ್ಯ ಕರ್ತವ್ಯ ಆಗಬೇಕು. ಅದ್ರ ಹೊರತುಪಡಿಸಿ ನೀವು ಏನು ಅಲ್ಲಿ ಹಿಂದಿ ಗಾಯಕರಿಗೆ ಅವಕಾಶ ಮಾಡಿಕೊಡೋದು ಯಾವ ನೀತಿ ರೀ? ನಮ್ಮ ತೆರಿಗೆ ಹಣದಲ್ಲಿ ಹಿಂದಿ ಗಾಯಕರಿಗೆ ನಾವ್ಯಾಕರಿಗೆ ಕೊಡಬೇಕು? ನಿಮ್ಗೆ ಅಷ್ಟು ಜರೂರತ್ತಿತ್ತು, ನಿಮ್ಗೆ ಅಷ್ಟು ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮನೆಯಲ್ಲಿ ತಂದು ಹಾಕೊಳ್ರಿ. ಅದನ್ನ ಬಿಟ್ಟು ಒಬ್ಬ ಹೆಣ್ಮಗಳ ಮೇಲೆ ದರ್ಪ ತೋರಿಸುವಂತ ಕೆಲಸ ಅಧಿಕಾರಿಗಳಾಗಿ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ, ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ, ಒಬ್ಬ ಜಿಲ್ಲೆಯ ವರಿಷ್ಠ ಅಧಿಕಾರಿಯಾಗಿ ನೀವು ಮಾಡಿದ್ದನ್ನ ನಾವು ಖಂಡಿಸ್ತೀವಿ. ಇನ್ನು ಮುಂದೆ ಇಂಥ ಕೆಲಸಗಳಾದ್ರೆ, ಇಂಥ ಏನಾದ್ರೂ ನೀವು ಅನಾಹುತಗಳನ್ನು ಮಾಡಿದ್ರೆ ನಿಮ್ಮ ಕಚೇರಿಗೆ ಬಂದು ಮುತ್ತಿಗೆ ಹಾಕುವಂತ ಕೆಲಸವನ್ನ ಇಡೀ ನಾವು ಕನ್ನಡಿಗರೆಲ್ಲ ಮಾಡಬೇಕಾಗುತ್ತದೆ. ಅದಕ್ಕಾಗಿ ನಿಮ್ಮ ತಪ್ಪನ್ನ ಎಚ್ಚೆತ್ಕೊಂಡು ಕೂಡಲೇ ಆ ಉಪನಿರ್ದೇಶಕಿಯಾದಂಥ ವಿದ್ಯಾರ್ಥಿ ಭಜಂತ್ರಿ ಅವ್ರ ಕಡೆ ನೀವು ಕ್ಷಮೆ ಕೇಳಬೇಕಂತ ನಾವು ಒತ್ತಾಯ ಮಾಡ್ತೀವಿ.